ಸಂಸತ್ ದಾಳಿಗೆ ನಡೆದಿದ್ದ ಆ 3 ಪ್ಲಾನ್. ದೇಶವನ್ನೇ ಬೆಚ್ಚಿ ಬೀಳಿಸುತ್ತಿವೆ ಆರೋಪಿಗಳ ಹೇಳಿಕೆಗಳು. ದೇಶದ ಭದ್ರತಾ ವೈಫಲ್ಯಕ್ಕೆ ಶಾಕ್ ಕಾರಣ ಅಲ್ವಾ? ಸಂಸತ್ನಲ್ಲಿ ಹೊಗೆ ಬಾಂಬ್ ದಾಳಿ ನಡೆಸಿ ಇಡೀ ದೇಶದ ಗಮನ ಸೆಳೆದಿದ್ದ ಆರೋಪಿಗಳು ಇದೀಗ ಕೊಡ್ತಾ ಇರೋ ಒಂದೊಂದು ಹೇಳಿಕೆಗಳು ಮತ್ತೆ ಎಲ್ಲರನ್ನೂ ಬೆಚ್ಚಿ ಬೀಳಿಸುತ್ತಿವೆ. ಯಾಕಂದ್ರೆ ಡಿಸೆಂಬರ್ 13ರಂದು ಆರೋಪಿಗಳು ಒಟ್ಟು 3 ಪ್ಲಾನ್ಗಳನ್ನ ಮಾಡಿಕೊಂಡಿದ್ರು. ಆ ಪ್ಲಾನ್ಗಳಲ್ಲಿ ಮೊದಲನೇ ಪ್ಲಾನ್ ನಡೆದಿದ್ರೆ ಪ್ರಜಾಪ್ರಭುತ್ವದ ದೇಗುಲಕ್ಕೆ ನಿಜಕ್ಕೂ ಕಪ್ಪು ಚುಕ್ಕಿಯಾಗಿ ಮಾರ್ಪಡುತ್ತಿತ್ತು. ಹಾಗಾದ್ರೆ ಆರೋಪಿಗಳು ಹೇಳಿರೋ ಆ 3 ಪ್ಲಾನ್ಗಳೇನು? ಸಂಸತ್ಗೆ ನುಗ್ಗೋಕೆ ಆರೋಪಿಗಳು ಕಳೆದ 1.5 ವರ್ಷದಿಂದ ಪ್ಲಾನ್ ರೂಪಿಸ್ತಾ ಇದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಏನ್ ಮಾಡ್ತಿದ್ರು? ಕೇಂದ್ರ ಗುಪ್ತಚರ ದಳ ಏನ್ ನಿದ್ದೆ ಮಾಡ್ತಿತ್ತ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಲೋಕಸಭೆಯಲ್ಲಿ ಕಲಾಪ ನಡೆಯುತ್ತಿರುವಾಗಲೇ ಸಂದರ್ಶಕರ ಗ್ಯಾಲರಿಯಿಂದ ಸದನದೊಳಗೆ ಜಿಗಿದು ಆತಂಕ ಸೃಷ್ಟಿ ಮಾಡಿದ್ದ ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಈ ವೇಳೆ ಡಿಸೆಂಬರ್ 13ರಂದು ಸಂಸತ್ ಭವನದ ಬಳಿ ಡ್ರಾಮಾ ಕ್ರಿಯೇಟ್ ಮಾಡೋಕೆ ಆರೋಪಿಗಳು 3 ಪ್ಲಾನ್ಗಳನ್ನ ಮಾಡಿದ್ರಂತೆ. ಈ ಬಗ್ಗೆ ತನಿಖಾಧಿಕಾರಿಗಳ ಮುಂದೆ ಆರೋಪಿಗಳು ಹೇಳಿಕೊಂಡಿರೋ ಆ 3 ಪ್ಲಾನ್ಗಳಾದ್ರೂ ಏನ್ ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಪ್ಲಾನ್ ನಂಬರ್ 1, ಮೈಗೆ ಬೆಂಕಿ ಹಚ್ಚಿಕೊಳ್ಳೋದು. ದೇಶದ ನಿರುದ್ಯೋಗ, ರೈತರ ಸಮಸ್ಯೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ದೇಶದ ಗಮನ ಸೆಳೆಯಲು ಮುಂದಾಗಿದ್ದ ಆರೋಪಿಗಳು ಇದಕ್ಕಾಗಿ 3 ಸಂಚು ರೂಪಿಸಿದ್ರು. ಅದರಲ್ಲಿ ಮೊದಲನೆಯದು ಸಂಸತ್ ಕಟ್ಟಡದ ಒಳಗೆ ನುಗ್ಗಿ ಮೈಗೆ ಬೆಂಕಿ ಹಚ್ಚಿಕೊಳ್ಳೋದಾಗಿತ್ತು ಅಂತೇಳಿ ಲಕ್ನೋದ ಆರೋಪಿ ಸಾಗರ್ ಶರ್ಮಾ ಹೇಳಿಕೊಂಡಿದ್ದಾರೆ ಅಂತೇಳಿ ಹಿಂದೂಸ್ತಾನ್ ಟೈಮ್ಸ್ ವರದಿ ಮಾಡಿದೆ. ಆದ್ರೆ ಆರೋಪಿಗಳು ಈ ಪ್ಲಾನ್ ಅನ್ನ ಕೊನೆ ಕ್ಷಣದಲ್ಲಿ ಕೈಬಿಟ್ಟಿದ್ದಾರೆ. ಯಾಕಂದ್ರೆ ಅಗ್ನಿ ನಿರೋಧಕ ಜೆಲ್ ಸಿಕ್ಕಿರ್ಲಿಲ್ಲ ಎನ್ನಲಾಗುತ್ತಿದೆ. ಅಗ್ನಿ ನಿರೋಧಕ ಜೆಲ್ ಹಚ್ಚಿಕೊಂಡ್ರೆ ಮೈಗೆ ಹೆಚ್ಚು ಸುಟ್ಟ ಗಾಯಗಳು ಆಗೋದಿಲ್ಲ. ಆದ್ರೆ ಆ ಜೆಲ್ ಸಿಗದ ಕಾರಣ ಬೆಂಕಿ ಹಚ್ಚಿಕೊಳ್ಳುವ ಸಂಚು ಕೈಗೂಡಲಿಲ್ಲ. ಆನ್ಲೈನ್ ನಲ್ಲಿ ಜೆಲ್ ಖರೀದಿಸಲು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗಿತ್ತು. ಆ ಕೆಲಸ ನಿರ್ವಹಿಸದ ಕಾರಣ ಅದನ್ನ ಖರೀದಿಸಲಾಗಲಿಲ್ಲ. ಹೀಗಾಗಿ ಆ ಯೋಜನೆಯನ್ನ ಕೈಬಿಟ್ವಿ ಅಂತೇಳಿ ಸಾಗರ್ ಶರ್ಮಾ ಹೇಳಿದ್ದಾರೆ ಎನ್ನಲಾಗ್ತಿದೆ. ಪ್ಲಾನ್ ನಂಬರ್ 2, ಸಂಸತ್ತಿನೊಳಗೆ ನುಗ್ಗಿ ಹೊಗೆ ಬಾಂಬ್ ಎಸೆಯೋದು. ಸದ್ಯ ಆರೋಪಿಗಳ 2ನೇ ಪ್ಲಾನ್ ಸಕ್ಸಸ್ ಆಗಿದೆ. ಸದನದೊಳಗೆ ನುಗ್ಗಿ ಕ್ಯಾನಿಸ್ಟರ್ಸ್ ಅಥವಾ ಹೊಗೆ ಬಾಂಬ್ ಎಸೆಯೋ ಮೂಲಕ ಇಡೀ ಸಂಸತ್ ಮತ್ತು ದೇಶದ ಗಮನ ಸೆಳೆಯಬಹುದು ಅಂತ ಅಂದ್ಕೊಂಡಿದ್ರು. ಆ ಪ್ಲಾನ್ ಸಕ್ಸಸ್ ಆಗಿದ್ದು 6 ಆರೋಪಿಗಳು ಇದೀಗ ಅರೆಸ್ಟ್ ಆಗಿದ್ದಾರೆ. ಪ್ಲಾನ್ ನಂಬರ್ 3, ಸಂಸತ್ತಿಗೆ ನುಗ್ಗಿ ಎಲ್ಲ ಸಂಸದರಿಗೂ ಕರಪತ್ರ ಹಂಚೋದು. ಇನ್ನ ಕೊನೆಯದಾಗಿ ಸಂಸತ್ತಿಗೆ ನುಗ್ಗಿ ಎಲ್ಲ ಸಂಸದರಿಗೂ ಕರಪತ್ರ ಹಂಚೋ ಪ್ಲಾನ್ ಹಾಕೊಂಡಿದ್ರು ಆರೋಪಿಗಳು. ಆದ್ರೆ ಕರಪತ್ರ ಹಂಚೋಕೆ ಯಾರು ಬಿಡಲ್ಲ. ಆ ಪ್ಲಾನ್ ಸಕ್ಸಸ್ ಆಗೋದು ಕೂಡ ಇಲ್ಲ. ಇದರಿಂದ ದೇಶದ ಗಮನ ಸೆಳೆಯೋಕ್ಕಾಗಲ್ಲ ಅಂತೇಳಿ ಆ ಪ್ಲಾನ್ ಅನ್ನ ಆರೋಪಿಗಳು ಕೈಬಿಟ್ಟಿದ್ರಂತೆ. ಅಷ್ಟೇ ಅಲ್ಲ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಅಸ್ತಿತ್ವದಲ್ಲಿರೋ ಯಾವುದೇ ರಾಜಕೀಯ ಪಕ್ಷಗಳೊಂದಿಗೆ ತಮ್ಮನ್ನ ತಾವು ಹೊಂದಾಣಿಕೆ ಮಾಡಿಕೊಳ್ಳದಿರಲು ಆರೋಪಿಗಳು ನಿರ್ಧರಿಸಿದ್ರು. ಜೊತೆಗೆ ಹೊಸ ರಾಜಕೀಯ ಪಕ್ಷವನ್ನ ಸ್ಥಾಪಿಸೋದಕ್ಕೆ ಯೋಜನೆ ರೂಪಿಸಿದ್ರಂತೆ. ಇನ್ನ ಇಡೀ ಪ್ರಕರಣದಲ್ಲಿ ಆರೋಪಿಗಳು ಯಾರಿಗೂ ಹಿಂಸೆ ಕೊಡೋದಾಗ್ಲಿ ಸಾಯಿಸೋ ಉದ್ದೇಶವಾಗ್ಲಿ ಹೊಂದಿರಲಿಲ್ಲ. ಮಾಧ್ಯಮಗಳ ಗಮನ ಸೆಳೆಯೋದು ಆರೋಪಿಗಳ ಪ್ರಮುಖ ಉದ್ದೇಶವಾಗಿತ್ತು. ಬಳಿಕ ತಮ್ಮ ಅಭಿಪ್ರಾಯಗಳನ್ನ ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಳೋದಕ್ಕಾಗಿ ರಾಜಕೀಯ ಪಕ್ಷವನ್ನ ಸ್ಥಾಪಿಸುವುದು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದು ಬಯಸಿದ್ರು ಅಂತೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾದ್ರೆ ಇಂಥ ಸಂಚು ನಡೆಯುತ್ತಿರಬೇಕಾದ್ರೆ ಕೇಂದ್ರ ಗುಪ್ತಚರ ಸಂಸ್ಥೆ ಏನ್ ಮಾಡ್ತಿತ್ತು? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇಶದ ಭದ್ರತಾ ವೈಫಲ್ಯದ ಹೊಣೆ ಹೊರಬೇಕಲ್ವಾ? ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.